ನಮಸ್ತೆ ಸರ್, ನನ್ನ ಹೆಸರು ಯಮನೂರು ಅಂತೇಳಿ, ತುಮಕೂರು ತಾಲೂಕು ಸಂಘದ ಪ್ರಧಾನ ಕಾರ್ಯದರ್ಶಿ ಮತ್ತು ರಾಜ್ಯ ಸಂಘದ ರಾಜ್ಯ ಯೋಜನಾ ಕಾರ್ಯದರ್ಶಿ. ಈ ದಿನ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮೀಣಾಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ರಾಜ್ಯದ 31 ಜಿಲ್ಲೆಗಳಲ್ಲೂ ಎಲ್ಲ ತಾಲೂಕಿನಲ್ಲೂ ಸಹ ಈ ದಿನ ಮುಷ್ಕರವನ್ನು ಕೈಗೊಂಡು ಶಾಂತಿಯುತ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಕಾರಣ ಇಷ್ಟೇ ಸರ್, ನಮಗೆ ಮೊದಲನೇದಾಗಿ ನಮ್ಮ ಬೇಡಿಕೆ ಇರೋದು, ನಮಗೆ ಮೂಲಭೂತವಾಗಿ ನಮಗೊಂದು ಕಚೇರಿ ಬೇಕು ಸರ್. ಏನಕ್ಕಂದರೆ ಮೊದಲನೇದಾಗಿ ನಮ್ಮ ಕೂತ್ಕೊಳ್ಳೋಕೆ ಒಂದು ಚೇರ್ ಬೇಕು ಸರ್. ಆ ಚೇರೂ ಇಲ್ಲ. ಇಂಥ ನಿಕೃಷ್ಟವಾದಂಥ ಒಂದು ಸ್ಥಿತಿನಲ್ಲಿ ರಾಜ್ಯದ ಗ್ರಾಮೀಣಾಧಿಕಾರಿಗಳು ನಾವು ಕರ್ತವ್ಯ ನಿರ್ವಹಿಸ್ತಿದ್ದೀವಿ ಸರ್. ನಮಗೊಂದು ಕಚೇರಿ ಬೇಕು ಸರ್, ಒಂದು ಕಟ್ಟಡ, ಆಮೇಲೆ ನಮಗೊಂದು ಕುರ್ಚಿ ಬೇಕು ಸರ್ ಕೂತ್ಕೊಳ್ಳೋಕ್ಕೆ, ನಮಗೆ ಉತ್ತಮ ಗುಣಮಟ್ಟದ ಒಂದು ಮೊಬೈಲ್ ಫೋನ್ ಬೇಕು ಸರ್ ಸಾರ್ವಜನಿಕರ ಕೆಲಸಗಳನ್ನು ನಿರ್ವಹಿಸೋಕ್ಕೆ. ಆಮೇಲೆ ನಮಗೆ ನಮ್ಮ ಇಲಾಖೆಯಲ್ಲಿ ಸರ್ ಅಂತರ್ಜಿಲ್ಲಾ ವರ್ಗಾವಣೆ ಇಲ್ಲ ಸರ್. ಒಂದು ಜಿಲ್ಲೆಗೆ ನಾವು ನೇಮಕ ಆಗಿದ್ದೀವಿ ಅಂದಮೇಲೆ ಅದನ್ನು ತೆಗೆದಾಕಿದ್ದಾರೆ. ಇವಾಗ ನಾವು ಇದೇ ಜಿಲ್ಲೆಗೆ ನಾವು ಕರ್ತವ್ಯ ನಿರ್ವಹಿಸಬೇಕು. ಇದರಿಂದ ನಾವು ಏನು ಮೂಲ ನಮ್ಮ ಜಿಲ್ಲೆ ಇದೆಯಲ್ಲ, ನಮ್ಮ ಊರಲ್ಲಿ ವಯಸ್ಸಾದ ತಂದೆ ತಾಯಿಗಳಿದ್ದಾರೆ, ಮಕ್ಕಳು ಪೋಷಣೆ ಮಾಡಬೇಕಾಗಿದೆ, ಕೌಟುಂಬಿಕ ಸಮಸ್ಯೆಗಳಿದ್ದಾವೆ. ಇದನ್ನು ತೆಗೆದಾಕಿದ್ದಾರೆ, ರೂಲ್ 6 ತೆಗೆದಾಕಿದ್ದಾರೆ. ಇದು ಆಗೋದ್ರಿಂದ ನಮ್ಮ ಕುಟುಂಬನೇ ಮರೆತು ಬಿಟ್ಟು ನಾವು ಇಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಇದು ಆಗಬೇಕು ಸರ್. ಆಮೇಲೆ ನಮ್ಮ ಇಲಾಖೆಯಲ್ಲಿ ಸರ್ ಇಲ್ಲೇ ಕೂತಿದ್ದಾರೆ ನಮ್ಮ ಸ್ನೇಹಿತರು, 24 ವರ್ಷ 23 ವರ್ಷ ಆದರೂ ಯಾವ ಹುದ್ದೆನಲ್ಲಿ ಅವ್ರು ಆಯ್ಕೆ ಆಗಿದ್ರು ಅದೇ ಹುದ್ದೆನಲ್ಲೇ ಕರ್ತವ್ಯ ನಿರ್ವಹಿಸ್ತಿದ್ದಾರೆ ಸರ್. ಇನ್ನೊಂದು 2 ವರ್ಷ ಆದರೆ ವಿ ಆಗಿನೇ ಅವ್ರು ರಿಟೈರ್ಡ್ ಆಗ್ತಾರೆ ಸರ್, ವಿಲೇಜ್ ಅಪಾಯಿಂಟೆಂಟ್ ಆಗಿನೇ ರಿಟೈರ್ಡ್ ಆಗ್ತಿದ್ದಾರೆ. ಆಮೇಲೆ ಈ ಹಿಂದೆನೂ ನಾವು ಮುಷ್ಕರ ಇದೇ ವಿಚಾರಗಳಾಗಿ ಇನ್ನೂ ನಮ್ಮ ಹಲವಾರು 123 ಬೇಡಿಕೆಗಳಿದ್ದಾವೆ ಸರ್ ನಮ್ಮಲ್ಲಿ. ನಮಗೆ ಅತಿ ಮುಖ್ಯವಾಗಿರೋ ಬೇಡಿಕೆಗಳನ್ನು ನಾವು ಹೇಳಿದ್ದೀವಿ ಸರ್, ಅವಶ್ಯಕ ಬೇಡಿಕೆಗಳನ್ನ ಹೇಳಿದ್ದೀವಿ ಸರ್. ಇಲ್ಲಿ ಆಶೆಗಳನ್ನಾಗಲಿ ಮತ್ತೊಂದಲ್ಲಿ ಹೇಳಿಲ್ಲ. ನಮಗೆ ಸಿಗಬೇಕಾದಂಥ ಮೂಲಭೂತ ಅತಿ ಅವಶ್ಯಕ ಬೇಡಿಕೆಗಳನ್ನು ಮಾತ್ರ ತಮ್ಮ ಮುಂದೆ ನಾನು ತಿಳಿಸಿದ್ದೀನಿ. ಆಮೇಲೆ ಇನ್ನೂ 23 ಬೇಡಿಕೆಗಳಿದ್ದಾವೆ ಸರ್, ತಮಗೆ ನಾನು ಕೊಡ್ತೀನಿ. ತಾವೆಲ್ಲರೂ ಸಹಕರಿಸಿದ್ದಕ್ಕೆ. ಹಿಂದೆ ನಾವು ಇದೇ ವಿಚಾರವಾಗಿ 3 ತಿಂಗಳು ಹಿಂದೆಯೇ ನಾವು ಪ್ರತಿಭಟನಾ ಮುಷ್ಕರವನ್ನು ಕೈಗೊಂಡಿದ್ವಿ. ಆ ಸಮಯದಲ್ಲಿ ಸರ್ಕಾರ ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ಕರೆದು ನಮ್ಮನ್ನೆಲ್ಲ ಸರ್ಕಾರದ ಹಂತದಲ್ಲಿ ಮಾತಾಡಿ ಸಭೆಯನ್ನು ಮಾಡಿ ನಿಮ್ಮ ಸಮಸ್ಯೆಗಳನ್ನೆಲ್ಲನೂ ಸಹ ಈಡೇರಿಸ್ತೀವಿ ಅಂತ ಒಂದು ಕಾಲಾವಧಿಯನ್ನು ನಿಗದಿಪಡಿಸಿ ನಮಗೆ ಭರವಸೆ ಕೊಟ್ಟಿತ್ತು ಸರ್. ಆ ಭರವಸೆಗಳು ಈಡೇರ್ದಿಲ್ಲ ಸರ್. ಅದರಿಂದ ನಾವು ಮತ್ತೆ ನಮ್ಮ ಮುಷ್ಕರವನ್ನು ಕೈಗೊಂಡಿದ್ದೀವಿ. ಸಾರ್ವಜನಿಕರಿಗೆ ಕೆಲಸಗಳಿಗೆ ವ್ಯತ್ಯಯ ಆಗುತ್ತೆ. ಇದಕ್ಕೆ ನಮ್ಮ ಸಂಘದ ವತಿಯಿಂದ ಕ್ಷಮೆಯನ್ನು ಕೇಳ್ತೀವಿ. ಆಮೇಲೆ ಸರ್ಕಾರಕ್ಕೂ ನಾವು ಮನವಿ ಮಾಡ್ಕೊಳ್ತೀವಿ. ನಾವು ಸಾರ್ವಜನಿಕರ ಕೆಲಸ ಮಾಡೋವಂಥ ಒಂದು ದೇಶದಿಂದಲೇ ಕರ್ತವ್ಯಕ್ಕೆ ನಾವೆಲ್ಲರೂ ಸೇರಿದ್ದೀವಿ. ಆದಷ್ಟು ಬೇಗ ನಮ್ಮ ಅತ್ಯವಶ್ಯಕ ಬೇಡಿಕೆಗಳನ್ನು ಈಡೇರಿಸಿ ಸಾರ್ವಜನಿಕ ಸೇವೆಗೆ ನಮಗೆಲ್ಲರಿಗೂ ಅವಕಾಶ ಮಾಡಿಕೊಡ್ಬೇಕಾಗಿ ಒತ್ತಾಯಪೂರ್ವಕವಾಗಿ ನಾನು ಮನವಿ ಮಾಡ್ಕೊಳ್ತೀನಿ ಸರ್.